ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನೋಡಿ, ನ್ಯೂ ಇಯರ್ ಆಗುವಾಗ ನಾನು ಪಾರ್ಟಿ ಮಾಡ್ತೀನಿ, ನೀವು ಮಾಡ್ತೀರಾ, ನಾವೆಲ್ಲರೂ ಮಾಡ್ತೀವಿ, ಗಮ್ಮತ್ತು ಮಾಡ್ತೀವಿ. ಬಟ್ ಇವತ್ತು ಈ ವರ್ಷ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನಾನು ಗಮ್ಮತ್ತು ಮಾಡೋದ್ರ ಜೊತೆಗೆ ಬೇರೆಯವರಿಗೆ ಖುಷಿ ಆಗೋ ಥರ ಏನಾದರೂ ಕೆಲಸ ಮಾಡೋಣ ಅಂತ. ಸೊ ಈಗ ನಾವೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ನೀವು ವಿಡಿಯೋ ಎಂಡ್ ತನಕ ನೋಡಿ, ನಾನು 100% ಎಶ್ಯೂರ್ ಮಾಡ್ತೇನೆ, ನೀವು ಖುಷಿನೂ ಆಗ್ತೀರಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ನು ಸಿಗುತ್ತೆ. ಆ್ಯಂಡ್ ಚಾನ್ಸ್ ಸಿಕ್ಕಿದ್ರೆ ನೀವು ಈ ಥರ ಕೆಲಸ ಮಾಡಿ. ಲೆಟ್ಸ್ ಗೋ. ಈ ಥರ ನಾವೀಗ ಈ ಜಾಗಕ್ಕೆ ರೀಚ್ ಆಗಿದ್ದೇವೆ. ಸೊ ಏನೆಲ್ಲ ಗ್ರಾಸರೀಸ್, ಏನೆಲ್ಲ ಐಟಮ್ ತಂದಿದ್ದೇವೆ ಅದನ್ನು ಈಗ ಒಳಗಡೆ ತಗೊಂಡು ಹೋಗೋಣ. ಬನ್ನಿ, ಕಾರ್ ಲೋಡ್ ಆಗಿದೆ, ಕಾರಿಂದ ತೆಗೆದು ತಗೊಂಡು ಹೋಗೋಣ. ಇಟ್ಸ್ ನ್ಯೂ ಇಯರ್ ನೋ, ಸೊ ವಿ ಥಾಟ್ ವಿಲ್ ಡೂ ಸಮ್ ಗುಡ್ ಆಕ್ಟಿವಿಟೀಸ್. ಎಲ್ರಿಗೆ ಸಹ ನೀವು ಇಲ್ಲಿ ಇದ್ದೀರಾ. ಫಸ್ಟ್ ಆಫ್ ಆಲ್ ಮ್ಯಾಮ್ ಆರ್ ಎನಿವನ್ ಹೂ ಹ್ಯಾಸ್ ಹೆಲ್ಪ್ಡ್ ಯು ಗೆಟ್ ಹಿಯರ್, ಬಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಟು ದೆಮ್. ಯಾಕಂದರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಟು ಡೂ ಅಲ್ಲ. ಒಂದು ಎರಡನೇದು, ಡೋಂಟ್ ಲೂಸ್ ಹೋಪ್. ಇಲ್ಲಿದ್ದು ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿ, ಸ್ವಲ್ಪ ಹೆಲ್ತ್ ಅಂತ ಹೇಳುವಾಗ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿ, ಮೈಟ್ ಬಿ 1 hour ಆಫ್ ವಾಕಿಂಗ್ ಇರ್ಬೋದು, ಅಥವಾ ಏನೋ ಗೇಮ್ಸ್ ಆಡೋದಿರ್ಬೋದು, ಅದು ನಿಮ್ಮನ್ನ ಹೆಲ್ದಿಯಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫುಡ್ ಅಂತ ಹೇಳುವಾಗ ಸಹ ಅಷ್ಟೇ, ವಿ ಕುಡ್ ಡೂ ವಾಟ್ ಎವರ್ ವಿ ಕುಡ್ ಡೂ, ಬಟ್ ದೆನ್ ತಿನ್ನುವಾಗ ಸಹ ಆದಷ್ಟು ಹೆಲ್ದಿಯಾಗಿ ತಿನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿಯಾಗಿರಿ. ದಟ್ ಈಸ್ ವಾಟ್ ಐ ವುಡ್ ಪ್ರೇ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿ. ಸ್ನೇಹಿತರೆ, ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ಐ ಜಸ್ಟ್ ವಾಂಟೆಡ್ ಟು ಶೇರ್ ಕಪಲ್ ಆಫ್ ಥಿಂಗ್ಸ್. ಒಂದು, ನನಗೆ ಅವ್ರನ್ನ ನೋಡಿ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಆಫ್ ದ ಸಿಚುವೇಶನ್. ಬಟ್ ದೆನ್ ನನ್ನ ಕೈಯಲ್ಲಿ ಏನಾಗಿತ್ತು ನಾವು ಮಾಡಿದ್ವಿ. ಇನ್ ಕೇಸ್ ನಿಮಗೆ ಆಪರ್ಚುನಿಟಿ ಇದ್ದರೆ ನೀವು ಸಹ ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ. ನಿಮಗೆ ಸಹ ಗೊತ್ತು, ನಾನು ಮುಂಚೆ ಸಹ ಹೇಳಿದೆ, ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಅದ್ರ ಬದಲು ಸ್ವಲ್ಪ 10% ಇಲ್ಲಿ ಮಾಡಿದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಕೇರ್ ಹೋಮ್ ಅಂತ ನೀವು ಗೂಗಲ್ ಮಾಡಿದರೂ ನಿಮಗೆ ಸಿಗತ್ತೆ. ಸೊ ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ, ಸೊ ದ್ಯಾಟ್ 4 ಜನರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಆ ಲೊಕೇಶನಿಂದ ಬಾಯ್ಸ್ ಎಲ್ಲ ನಾವೆಲ್ಲ ಊಟಕ್ಕೆ ಹೋಗಿ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೇವೆ. ಆ ಲೊಕೇಶನಲ್ಲಿ ಸೀನಿಯರ್ಸ್ ಇದ್ದರು, ಓಲ್ಡ್ ಏಜ್ ಆದವರಿದ್ದರು. ಬಟ್ ಈ ಲೊಕೇಶನ್ನಲ್ಲಿ ಮಕ್ಕಳಿದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡಲಿಕ್ಕಾಗತ್ತೆ ಅದನ್ನು ಮಾಡ್ತಾ ಇದ್ದೇವೆ. ಬನ್ನಿ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೆ ಸಹ. ಸೊ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಯಾಕಿದ್ದೇವೆ ಅಂದರೆ, ನ್ಯೂ ಇಯರ್ ಅಲ್ಲ, ನ್ಯೂ ಇಯರಿಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ಒಳ್ಳೇದಾಗಲಿ ಅಂತ ವಿ ಆರ್ ಹಿಯರ್. ಓಕೆನಾ? ಸೊ ಒಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಬನ್ನಿ. ಸ್ನೇಹಿತರೆ, ಸೊ ಒಂದು ಒಳ್ಳೆ ರೀತಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಾಗಾಯಿತು. ಯೂಶ್ವಲಿ ನಾವು ಪಾರ್ಟಿ ಮಾಡ್ತೀವಿ. ಸೊ ಫಸ್ಟ್ ಅಲ್ಲಿಗೆ ಹೋದ್ವಿ, ಇಲ್ಲಿ ಬರ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದ್ಯಾಟ್ ಐ ಕುಡ್ ಡೂ ದಿಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ನೇಹಿತರೆ ನೋಡಿ, ಮಕ್ಕಳ ಕೇಕ್ ಅನ್ಸ ಬಿಡಲಿಲ್ಲ, ತಿಂತಾ ಇದ್ದಾನೆ. ಸರಿ ಹಾಂ, ನಾಚಿಕೆ ಆಗೋದಿಲ್ಲ. ಸೊ ಫೈನಲಿ ನಾವು ಈ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೇವೆ ಇವ್ರ ಜೊತೆ ಎಲ್ಲ. ಖುಷಿ ಆಗುತ್ತೆ. ಸೊ ಬಾಯ್ಸ್, ನಿಮಗೆಲ್ಲ ಖುಷಿ ಅಲ್ಲ? ಸರಿ, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿ ಓದಬೇಕು. ಓದಿದ್ರೇ ಮುಂದೆ ಫ್ಯೂಚರಿಗೆ ಚೆನ್ನಾಗಾಗೋದು. ಈಗ ಡಿಸ್ಟ್ರಾಕ್ಷನ್ ಎಲ್ಲ ಇರುತ್ತೆ, ಬಟ್ ದೆನ್ ನಾನು ಓದಿರೋ ಕಾರಣನೇ ಈಗ ಇಲ್ಲಿ ಬಂದು ಇಲ್ಲಿ 4 ಜನರಿಗೆ ಜಾಬ್ ಕೊಡ್ಲಿಕ್ಕೆ ಆಗ್ತಿರೋದು. ಆ್ಯಂಡ್ ಈ ಥರ ಮಾಡ್ಲಿಕ್ಕೆ ಆಗ್ತಿರೋದು. ಸೊ ದಯವಿಟ್ಟು ಓದನ್ನು ಮಾತ್ರ ಬಿಡಬೇಡಿ. ಏನೇ ಆದರೂ, ಎಷ್ಟು ಕಷ್ಟ ಆದರೆ ಸಹ, ಡಿಫಿಕಲ್ಟ್ ಅನ್ಸ್ಬೋದು, ಅಯ್ಯೋ ಓದಬೇಕು ಸೋಷಿಯಲ್ ಸೈನ್ಸ್ ಅಂತ, ಬಟ್ ದೆನ್ ಅದು ಮಾಡಿದರೆ ಮಾತ್ರ ಫ್ಯೂಚರ್ ಚೆನ್ನಾಗಿರೋದು. ಓಕೆನಾ ಬಾಯ್ಸ್? ಬಾಯ್ ಅಗೇನ್, ಟೇಕ್ ಕೇರ್, ಬಾಯ್.
ಸೊ ಸ್ನೇಹಿತರೆ, ಫೈನಲಿ ಮುಗೀತು ಕೆಲಸ. ದ ಹೋಲ್ ಐಡಿಯಾ ಆಫ್ ಡೂಯಿಂಗ್ ದಿಸ್ ವಾಸ್ ಅವರಿಗೆ ಹೆಲ್ಪ್ ಆಗಲಿ, ಆ್ಯಂಡ್ ಎರಡನೇದು ನೀವು ನೋಡ್ತಾ ಇದ್ದರೆ 4 ಜನ ಇದನ್ನು ನೋಡಿ ಅವರು ರಿಪೀಟ್ ಮಾಡಲಿ ಅಂತ. ಸೊ ಎಗೇನ್ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮಗೆ ಅವಕಾಶ ಇದ್ದರೆ 4 ಜನರಿಗೆ ಹೆಲ್ಪ್ ಮಾಡೋದು ದಯವಿಟ್ಟು ಮಾಡಿ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು.